ಶ್ರೀಮಾತ್ರೆ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಕಳೆದ ಒಂದು ಸಂಚಿಕೆಯಲ್ಲಿ ಒಂದು ಪ್ರಜಾಸ್ವಾಮ್ಯ ಅಂದರೆ ಹೇಗಿರುತ್ತೆ ಅಂತಂತಂದು ನಾವು ತಿಳ್ಕೊಂಡ್ವಿ. ಅಂದರೆ ಒಂದು ದೊಡ್ಡದಾಗಿರುವಂಥ ದೇಶ, ಅದೇ ಒಂದು ಸಂಪ್ರದಾಯ ಈಗಲೂ ಬಂದಿದೆಯೇನು ಅಂತ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಅಂದರೆ ಡೆಮೋಕ್ರಸಿ ಅಂತಂದರೆ, ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಡೆಮೋಕ್ರಸಿ ಅಂತಂದರೆ, ನಿಜವಾಗಿರುವಂಥ ಡೆಮೋಕ್ರಸಿ ಅಂತಂದರೆ ರಾಜರ ಕಾಲದಲ್ಲಿ ಇತ್ತು ಅಂತ ನಾವೇ ತಿಳ್ಕೊಬೇಕಾಗುತ್ತೆ. ಆಗ ನಂತರ ಪ್ರಜೆಗಳ ಮತ್ತು ರಾಜರ ಮಂತ್ರಿಗಳ ಬೇರೆ ದೇಶದ ರಾಜರ ಅಭಿಪ್ರಾಯವನ್ನೆಲ್ಲ ತಿಳ್ಕೊಂಡ ನಂತರ ದಶರಥ ಮಹಾರಾಜರು ಎಷ್ಟೋ ಸಂತೋಷ ಪಡ್ತಾರಂತೆ. ಈ ಚೈತ್ರ ಮಾಸದಲ್ಲಿ ಪುಷ್ಯಮಿ ನಕ್ಷತ್ರದ ದಿನ ಚಂದ್ರ ಪುಷ್ಯಮಿ ನಕ್ಷತ್ರದೊಂದಿಗೆ ಚಂದ್ರ ಕಲ್ತಿರುವಂಥ ದಿನದಲ್ಲಿ ನಾನು ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಪ್ರಕಟಿಸ್ತಾರೆ. ಇಲ್ಲಿ ರಾಮಾಯಣದ ಪೂರ್ತಿ ಹುಡುಕಿದ್ರು ವಾರಗಳು ಕಾಣಿಸೋದಿಲ್ಲ. ಸೋಮ ಮಂಗಳ ಭಾನು, ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ, ಈ ವಾರಗಳು ಎಲ್ಲೂ ಕಾಣಿಸೋದಿಲ್ಲ. ಅಂದರೆ ಈ ವಾರಗಳು ಹೇಗೆ ಮೊದಲಾಗಿದೆ ಅಂತ ನೀವು ಹೇಳ್ಬೋದು ಅಂತ ಅನ್ನಿಸ್ಬೋದು. ಆದರೆ ಅದು ಹೇಗೆ ಬಂತು, ಅದು ಹೇಗೆ ಪ್ರಾರಂಭ ಆಯಿತು ಅಂತ ನಿಜವಾಗ್ಲೂ ನನಗೆ ಗೊತ್ತಿದ್ದಿದ್ರೆ ಹೇಳ್ತಾ ಇದ್ದೆ, ಆಯ್ತಾ. ಆಗ ಇದೊಂದನ್ನು ನಾವು ಗಮನಿಸ್ಬೇಕಾಗುತ್ತೆ. ವಾರಗಳು ಇರೋದಿಲ್ಲ, ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಪ್ರಕಟಿಸ್ತಾರೆ. ಇಲ್ಲಿ ನಾವು ಒಂದನ್ನು ತಿಳ್ಕೊಬೇಕಾಗುತ್ತೆ. ದಶರಥ ಮಹಾರಾಜರು ಕೈಕಾ ರಾಜ್ಯರನ್ನು ಕರೀಲಿಲ್ಲ, ನಂತರ ಜನಕ ಮಹಾರಾಜರನ್ನು ಕರೀಲಿಲ್ಲ. ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಹೆಜ್ಜೆ ಹೆಜ್ಜೆ ಹಾಕಬೇಕು ಅಂತಂದ್ರೆ ವಸಿಷ್ಠ ಮಹರ್ಷಿಗಳ ಒಂದು ಅನುಮತಿಯನ್ನು ತೆಗೆದುಕೊಳ್ತಾ ಇದ್ರು. ಇನ್ನು ಅಶ್ವಮೇಧ ಯಾಗ ಮಾಡೋದಕ್ಕಿಂತ ಮುಂಚೆನೂ ನನಗೆ ಈ ಥರ ಆಲೋಚನೆ ಬಂದಿದೆ, ನಾನು ಮಾಡ್ಬೋದಾ ಅಂತ ಕೇಳ್ತಾ ಇದ್ರು. ಆದರೆ ರಾಮನ ಒಂದು ಪಟ್ಟಾಭಿಷೇಕಕ್ಕೆ ಕುಲಗುರುಗಳಾಗಿರುವಂಥ ವಸಿಷ್ಠರನ್ನು ಕೇಳಲಿಲ್ಲ. ವಸಿಷ್ಠರನ್ನು ಕೇಳಿದ್ರೆ ಅವ್ರು ಬೇರೆ ಥರನೇ ಧರ್ಮ ಹೇಳ್ಬೋದು. ಆಗ ಕುಲಗುರುಗಳನ್ನು ಧಿಕ್ಕರಿಸ್ದಂಗೆ ಆಗುತ್ತೆ ಅಂತಂತಂದು ಏನು ಕೇಳಿಲ್ಲ. ಇಲ್ಲಿ ಒಂದು ಸತ್ಯ ಅಡಗಿದೆ. ಆ ಸತ್ಯಕ್ಕೋಸ್ಕರನೇ ಅವರು ವಸಿಷ್ಠ ಮಹರ್ಷಿಗಳನ್ನ ಕೇಳಲಿಲ್ಲ. ಬಹಳಷ್ಟು ಜನ ಅಂತ ಇರ್ತಾರೆ, ವಸಿಷ್ಠ ಮಹರ್ಷಿಗಳು ಅಷ್ಟು ಬ್ರಹ್ಮಜ್ಞಾನಿಗಳು ರಾಮನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೋಸ್ಕರ ಮುಹೂರ್ತವನ್ನು ಇಟ್ಟರೆ ಅದು ಅರಣ್ಯವಾಸಕ್ಕೆ ಕೆಲ್ಸಕ್ಕೆ ಬಂತು ಅಂತಂತಂದು ದಯಮಾಡಿ ತಿಳ್ಕೊಬೇಕಾಗತ್ತೆ. ಅರ್ಧ ಹೋಗ್ಬಿಟ್ಟು ಯಾರೋ ಹೇತುವಾದಿಗಳು ಅಂತಂದ್ರೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರುವಂಥವ್ರು ಯಾರೋ ಏನೋ ರಾಮಾಯಣದ ಬಗ್ಗೆ ಹೇಳಿದ್ದಾರೆ ಅಂತಂದ್ರೆ ಅದು ಅಂಟು ರೋಗಕ್ಕಿಂತ ಜೋರಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಇಲ್ಲಿ ದಶರಥ ಮಹಾರಾಜು ನಿರ್ಣಯಿಸಿರುವಂಥದ್ದು, ರಾಮನ ಪಟ್ಟಾಭಿಷೇಕದ ಮುಹೂರ್ತ ನಿರ್ಣಯಿಸಿರುವಂಥದ್ದು ಯಾರು? ವಸಿಷ್ಠ ಮಹರ್ಷಿಗಳೆಲ್ಲ ದಶರಥ ಮಹಾರಾಜರು ನಿರ್ಣಯಿಸಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಬಹಳಷ್ಟು ಜನ ಏನು ಹೇಳ್ತಾರೆ, ವಸಿಷ್ಠ ಮಹರ್ಷಿಗಳು ನಿರ್ಣಯಿಸಿದ್ದಾರೆ, ಆದರೆ ಅದು ಅರಣ್ಯವಾಸದ ಕೆಲ್ಸಕ್ಕೆ ಬಂತು ಅಂತ ಈ ಥರ ಜಡ್ಜ್ಮೆಂಟ್ ಹೇಳ್ತಾ ಇರ್ತಾರೆ. ರಾಮಾಯಣಕ್ಕೆ ನಮಸ್ಕಾರ ಮಾಡಿದ್ರೆ ಕೋಟಿ ಜನ ಇರ್ತಾರೆ, ರಾಮಾಯಣನ ಏನು ವಿಮರ್ಶೆ ಮಾಡಿದ್ರೆ ನಮ್ಮ ಕಡೆ ತಿರುಗಿ ನೋಡ್ತಾರೆ ಅಂತ ಅನ್ಕೊಳ್ತಾರೆ. ಆದರೆ ನಮ್ಮ ಪುರಾಣಗಳನ್ನು ವಿಮರ್ಶೆ ಮಾಡಿದ್ರೆ ಇಲ್ಲಲ್ಲ, ಸತ್ತ ನಂತರ ಇರುತ್ತೆ ಒಂದು ಶಿಕ್ಷೆ. ಅದನ್ನು ನಾವು ನೆನ್ಪಿಟ್ಕೊಬೇಕಾಗತ್ತೆ. ಆಗ ಏನಾಗುತ್ತೆ, ವಸಿಷ್ಠರವರು ಇದು ಮಾಡಲಿಲ್ಲ. ಆಗ ವಸಿಷ್ಠ ಮಹರ್ಷಿಗಳನ್ನು ಕರೆದು ಬಿಟ್ಟು ನಾನು ಈ ಥರ ನಿರ್ಣಯಿಸಿದ್ದೀನಿ, ಏನು ಎತ್ತಂತ ಕೇಳಿಲ್ಲ, ನಿರ್ಣಯಿಸಿದ್ದೀನಿ, ನೀವು ಎಲ್ಲ ಏರ್ಪಾಟನ್ನು ಮಾಡ್ರಿ ಅಂತಂತಾರಂತೆ. ಆಗ ಅಲ್ಲಿರುವಂಥವರನ್ನು ವಸಿಷ್ಠ ಮಹರ್ಷಿಗಳು ಕರೆದ್ಬಿಟ್ಟು ಅಂತಂದ್ರೆ ನನ್ನನ್ನು ಕೇಳಿಲ್ಲ ಅಂತಂತ ಕೋಪ ಮಾಡ್ಕೊಂಡಿಲ್ಲ ವಸಿಷ್ಠ ಮಹರ್ಷಿಗಳು. ಯಾವಾಗಲೂ ಬ್ರಹ್ಮಜ್ಞಾನಿಗಳು ಈ ಥರನೇ ಇರ್ತಾರೆ, ಅವ್ರನ್ನ ಸಲಹೆ ಕೇಳಿದ್ರೇ ಹೇಳ್ತಾರೆ. ಅನವಸರವಾಗಿರುವಂಥ ವಿಷಯಗಳನ್ನ, ಅಯ್ಯೋ ನನ್ನ ಕುಲಗುರು ಆಗಿದೆ, ಇನ್ನು ಈ ಥರ ಆಗ್ಬಿಟ್ನಲ್ಲ, ಈ ಥರ ಮರ್ಯಾದೆ ಕೊಡ್ಲಿಲ್ಲ ಅಂತ ತಲೆ ಕೆಡಿಸ್ಕೊಳೋದಿಲ್ಲ. ಬ್ರಹ್ಮಜ್ಞಾನಿಗಳು, ತ್ರಿಕಾಲಜ್ಞಾನಿಗಳು ಯಾಕೆ ಈ ಥರ ಇದಾಗ್ತಾ ಇದೆ, ಹಿಂದೆ ನಡೆದಿರುವಂಥದ್ದು ಗೊತ್ತಿರುತ್ತೆ, ಇವಾಗ ನಡೀತಾ ಇರುವಂಥದ್ದು ಗೊತ್ತಿರುತ್ತೆ, ಮುಂದೆ ನಡೆಯುವಂಥದ್ದು ಕೂಡ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಗುರು ಎಷ್ಟು ಒಂದು ಗಾಂಭೀರ್ಯದಿಂದ ಇರ್ತಾರೆ ಅಂತ ನಾವಿಲ್ಲಿ ವಸಿಷ್ಠ ಮಹರ್ಷಿಗಳನ್ನು ನೋಡಿ ಕಲ್ತ್ಕೊಬೇಕಾಗುತ್ತೆ. ಆಗ ಏನು ಅವ್ರು ಈಗಂತ ಹೇಳ್ತೀನಿ, ನೀವು ರತ್ನಗಳನ್ನು ಸಿದ್ಧ ಮಾಡಿ, ಹಾಗೆ ಬಿಳಿಯ ವಸ್ತ್ರಗಳನ್ನು ಮತ್ತೆ ಭತ್ತದ ಹರಳುಗಳನ್ನು
ಈ ಭತ್ತದ ಹರಳು ಅಂತಂತಂದ್ರೆ ನೋಡ್ರಿ, ದೇವತೆಗಳಿಗೆ ಆಹ್ವಾನ ಮಾಡುವಂಥದ್ದು. ಭತ್ತದ ಹರಳು ಅಂತಂದ್ರೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥನಿಗೆ ಕೊಟ್ಟಿರ್ತಾರೆ, ಹರಳು ತರ ಇರ್ತದ, ಅದು ದೇವತೆಗಳಿಗೆ ಆಹ್ವಾನ ಮಾಡುವಂಥದ್ದು. ಎಲ್ಲಾದ್ರೂ ಮೆರವಣಿಗೆ ಹೋಗ್ಬೇಕು ಅಂತಂದ್ರೆ ಭತ್ತದ ಹರಳನ್ನು ಚೆಲ್ಕೊಂತ ಹೋಗ್ತಾರೆ, ದೇವತೆಗಳ ಆಹ್ವಾನ ಆಗುತ್ತೆ. ಕೆಲವಷ್ಟು ಮಂಗಳಕರವಾಗಿರುವಂತ ಏನು ವಸ್ತುಗಳು ನಮ್ಮ ಮನೆಯಲ್ಲಿ ಇರಬೇಕು. ಮಜ್ಜಿಗೆ ಕಡಿಯುವಂಥ ಕೋಲು, ಮತ್ತೆ ಸುಣ್ಣ, ಮತ್ತೆ ಗರ್ಬೆ ಹುಲ್ಲು, ನವಿಲುಗರಿ, ಅನ್ನ, ಒಂದು ಕೊಡಪಾನದಲ್ಲಿ ನೀರು, ಇವೆಲ್ಲ ಮನೆಯಲ್ಲಿ ಸದಾ ಕಾಲ ಇರಬೇಕು ಅಂತ ಹೇಳ್ತಾರೆ. ಇಲ್ಲ ಇನ್ನೊಂದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾರಾದ್ರೂ ಮಂಡಕ್ಕಿ ಇರುತ್ತಲ್ಲ ಮನೆಯಲ್ಲಿ ಚೆಲ್ಲಿದ್ರೆ ಅದು ಭೂತ ಪ್ರೇತಗಳಿಗೆ ಆಹ್ವಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಂಡಕ್ಕಿ ತಿಂದ್ರೆ ಆದ್ರೆ ಮನೇಲಿ ಚೆಲ್ಲಬೇಡ್ರಿ. ಚೆಲ್ಲಿದ್ರೆ ನಾನಾ ಇದಕ್ಕೆ ನಾವು ದುಷ್ಟಶಕ್ತಿಗಳಿಗೆ ಆಹ್ವಾನ ಕೊಟ್ಟಂಗೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇರುತ್ತೆ. ಚತುರಂಗ ಬಲಗಳನ್ನು ವಸಿಷ್ಠರು ಮತ್ತೆ ಮುಂದೆ ಹೇಳ್ತಾರಂತ ಆದೇಶ ಕೊಟ್ಟಾಗ ಕೆಲವು ಇಂಪಾರ್ಟೆಂಟ್ ವಿಷಯ ಇತ್ತಲ್ಲ, ಅದಕ್ಕೆ ಬ್ರೇಕ್ ತಗೊಂಡು ಮತ್ತೆ ಕತೆ ಮುಂದೆ ಹೋಗ್ತಾ ಇದ್ದೀವಿ. ಚತುರಂಗ ಬಲಗಳನ್ನು, ಒಂದು ಒಳ್ಳೆಯ ಆನೆಯನ್ನು, ಬಿಳಿದಾಗಿರುವಂತ ಯಾವುದು ಛತ್ರಿಯನ್ನು, ಚಾಮರವನ್ನು, 100 ಕುಂಭಗಳನ್ನು, ಬಂಗಾರದ ಕೊಂಬಿರುವಂತ ಎತ್ತನ್ನು, ಪೂರ್ತಿಯಾಗಿರುವಂತ ಸಿಂಹದ ಚರ್ಮವನ್ನು ಸಿದ್ಧ ಮಾಡಿ ಇವೆಲ್ಲವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ದಶರಥ ಮಹಾರಾಜರ ಅಗ್ನಿಗೃಹದಲ್ಲಿ ಇರ್ರಿ, ದ್ವಾರಗಳಿಗೆ ತೋರಣಗಳನ್ನು ಅಲಂಕಾರ ಮಾಡಿ ಗಂಧದಿಂದ ಕಲಸಿರುವಂತ ನೀರನ್ನು ಹೊಸಿಲಿನಲ್ಲಿ ಚೆಲ್ರಿ, ಧೂಪವನ್ನು ಹಾಕ್ರಿ, ಹಾಲು ಮೊಸರು ಕಲ್ತಿರುವಂತ ಅನ್ನವನ್ನು ಬ್ರಾಹ್ಮಣರಿಗೆ ಇಡ್ರಿ, ಪ್ರತಿ ಮನೆ ಮುಂದೆ ಪತಾಕ ಹಾರಬೇಕಾಗುತ್ತೆ, ನಾಟಕ ಮಾಡುವಂಥವ್ರು, ಹಾಡು ಹೇಳುವಂಥವ್ರನ್ನ ಸಿದ್ಧ ಮಾಡಿ, ಮತ್ತೆ ಎಲ್ಲಾ ದೇವಾಲಯಗಳಲ್ಲೂ ಪ್ರತ್ಯೇಕವಾಗಿ ಪೂಜೆ ನಡೆಸ್ರಿ, ಅಭಿಷೇಕ ಮಾಡಿಸ್ರಿ, ಉದ್ದವಾಗಿರುವಂತ ಕತ್ತಿಗಳನ್ನು ಇಟ್ಕೊಂಡು ವೀರರು ಸಿದ್ಧವಾಗಿರ್ಬೇಕು ಅಂತ ಹೇಳ್ತಾರಂತೆ. ಅಂದ್ರೆ ಇದನ್ನೆಲ್ಲ ಕೇಳ್ತಾ ಇದ್ರೆ 2023 ಜನವರಿ 23ನೇ ತಾರೀಕು ಬಾಲರಾಮನ ಪ್ರತಿಷ್ಠೆಗೆ ದೇಶನೆಲ್ಲ ಸಾಕಷ್ಟು ದೇಶಗಳು, ಭೂಮಂಡಲದಲ್ಲಿರುವಂತಹ ಸಾಕಷ್ಟು ದೇಶಗಳು ಈ ಥರನೇ ಇದು ಮಾಡಿದ್ರಲ್ಲ. ಅನ್ನದಾನ ನಡೀತು, ಪತಾಕೆಗಳನ್ನ ಹಾರಿಸಿದ್ವಿ, ಪ್ರತಿ ದೇವಾಲಯದಲ್ಲೂ ಪೂಜೆ ನಡೆಸಿದ್ರು. ಎಷ್ಟು ಚೆನ್ನಾಗಿತ್ತಪ್ಪ. ರಾಮ ಅಂತಂದ್ರೆ ನಮ್ಮ ಭಾರತೀಯರ ಆತ್ಮ ಅಂತ ತಿಳ್ಕೊಬೇಕಾಗುತ್ತೆ. ತ್ರೇತಾಯುಗದಲ್ಲೇ ಅಲ್ಲ, ಕಲಿಯುಗದಲ್ಲೂ ಶ್ರೀರಾಮಚಂದ್ರ ಪ್ರಭು ಅಷ್ಟು ಪ್ರಾಮುಖ್ಯತೆ ಇದೆ. ಜೈ ಶ್ರೀರಾಮ್. ಆಗ ಏನು ಈ ತರ ಇದ್ ಮಾಡಿದ ನಂತರ ರಾಮನ್ಗಿನ್ನೂ ಈ ವಿಷಯ ಗೊತ್ತಿಲ್ಲ. ಯಾವುದು ತನಗೆ ಯವರಾಜ್ಯ ಪಟ್ಟಾಭಿಷೇಕ ನಡೀತಾ ಇದೆ ಅಂತ ಸಮಂತ್ರ ಹೋಗ್ಬಿಟ್ಟು ಶ್ರೀರಾಮಚಂದ್ರ ಪ್ರಭುವನ್ನು ಸಭೆ ಕರ್ಕೊಂಡ್ ಬರ್ತಾರಂತೆ. ಆಗ ನಾನು ರಾಮವರ್ಮ ಬಂದಿದ್ದೀನಿ, ಕ್ಷತ್ರಿಯರು ವರ್ಮ ಅಂತ ಹೇಳ್ಕೊಳ್ತಾ ಇರ್ತಾರಂತೆ. ಆಗ ತನ್ನ 2 ಕಿವಿಗಳನ್ನು ಹಿಡ್ಕೊಂಡು ಪ್ರವರ ಅಂತಂದ್ರೆ ಗುರು ಹಿರಿಯರ ಹತ್ರ ಹೋಗ್ಬೇಕಾದ್ರೆ ಪ್ರವರ ಅಂತಂದ್ರೆ ಈ ತರ 2 ಕೈಗಳನ್ನು ಈ ತರ ಕಿವಿ ಇಟ್ಕೊಂಡು ಹೇಳ್ತಾರೆ. ಇದನ್ನು ಪ್ರವರ ಅಂತಾರೆ. ಮುತ್ತಾತನ ಹೆಸರು, ತಾತನ ಹೆಸರು, ತಂದೆ ಹೆಸರು, ನಂತರ ತನ್ನ ಹೆಸರನ್ನು ಹೇಳ್ಕೊಳ್ಳುವಂಥದ್ದು ಗುರು ಹಿರಿಯರ ಹತ್ರ ಈ ತರ ನಮಸ್ಕಾರ ಮಾಡುವಂಥದ್ದು ಪ್ರವರ ಅಂತ ನಮಸ್ಕಾರ ಮಾಡ್ತಾರಂತೆ. ರಾಮನಿಗಿರುವಂತ ಗುಣಗಳನ್ನು ನೋಡ್ಬಿಟ್ಟು ದಶರಥ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡ್ಕೊಂಡಷ್ಟು ಸಂತೋಷವಾಗಿರುತ್ತಂತೆ. ಆಗ ದಶರಥರು ಶ್ರೀರಾಮಚಂದ್ರ ಪ್ರಭುವಿನ ಹತ್ರ ಹೇಳ್ತಾರಂತೆ, ರಾಮ ನನ್ನ ಶೀಲವನ್ನು ತಿಳ್ಕೊಂಡಿರುವಂತಹ ದೊಡ್ಡ ಧರ್ಮ ಇರುವಂತವಳು, ನಿರಂತರ ನನ್ನನ್ನು ಅನುವರ್ತಿಸುವಂತ ನನ್ನ ದೊಡ್ಡ ಹೆಂಡತಿಯಾಗಿರುವಂತ ಕೌಸಲ್ಯ ಮಗ ನೀನು. ಹಾಗೆ ನಿನಗಿರುವಂತ ಒಳ್ಳೆ ಗುಣಗಳಿಂದ ನಿನಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ನಿನಗೆ ತಿಳಿದೇ ಇರುವಂತ ವಿಷಯಗಳು ಇನ್ನೇನೂ ಇಲ್ಲ. ಆದರೂ ಒಂದು ಬಾರಿ ಕೇಳು, ನೀನು ರಾಜ ಆದ್ಮೇಲೆ 2 ವ್ಯಸನಗಳು ಬರುತ್ತೆ, ಅವು ನಮ್ಮನ್ನು ನಾಶ ಮಾಡುತ್ತೆ. ಅಪ್ಪ ಇಷ್ಟು ಜನ ನನಗೆ ಬದ್ಧತೆಗೆ ಸಮಂತ್ರ ಹೇಳಿರ್ತಾನೆ, ನೀನು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತಂತಾನೆ. ಅದರಿಂದ ಗರ್ವವನ್ನು ಪಡಲಿಲ್ಲ ಶ್ರೀರಾಮಚಂದ್ರ ಪ್ರಭು. ತನಗಿರುವಂಥ ಎಲ್ಲ ಗುಣಗಳನ್ನು ಇನ್ನೂ ನಾನು ಕಲ್ತ್ಕೋಬೇಕು, ವಿನಯಕ್ಕೆ ಒಂದು ಇದು ಅಂತಂದ್ರೆ ಶ್ರೀರಾಮಚಂದ್ರ ಪ್ರಭು ಅವರ ಭಕ್ತರಾಗಿರುವಂಥ ಹನುಮಂತ ಕೂಡ ಇಷ್ಟೇ. ಶ್ರೀರಾಮನಿಗೆ ಎಷ್ಟು ಗುಣಗಳಿದಾವ. ಸ್ವಾಮಿ ಹನುಮಂತರಿಗೂ ಅಷ್ಟೇ ಗುಣಗಳು, 1% ಹೆಚ್ಚೇ ಇರುತ್ತೆ ಪ್ರಭುಗಿಂತ ಹನುಮಂತರಿಗೆ ಅಂತ ಇಲ್ಲಿ ಹೇಳೋದಕ್ಕೆ ಯಾವುದೇ ಸಂಕೋಚ ಪಡಬಾರ್ದು. ಅಂತಂದ್ರೆ ಯಥಾರಾಧ ತಥಾ ಪ್ರಜಾ. ಏನು ಹೇಳಬೇಕು, ಶ್ರೀರಾಮಚಂದ್ರ ಪ್ರಭುಗೂ ಮತ್ತು ಹನುಮಂತರಿಗೂ ಯಾವುದೇ ಭೇದ ಇಲ್ಲ. ನಾನು ಆ ಕಡೆ ಹೋಗ್ಬಿಟ್ರೆ ಅದು ಮೈಮರ್ತೆ ಹೋಗ್ಬಿಡ್ತೀನಿ, ಆಯ್ತಾ. ಹನುಮಂತರ ಬಗ್ಗೆ ಹೇಳಬೇಕಾದ್ರೆ ಆಗ ನಾನು
ನಾನು ಹೇಳ್ತೀನಿ ಕೇಳು. ಅಪ್ಪ ನೀವೇನು ಹೇಳ್ಬೇಕಾಗಿಲ್ಲ, ಏನು ಹೇಳ್ಬೇಡ್ರಿ ಅಂತ. ಈಗಿನ ಕಾಲದ ಮಕ್ಕಳಿಗೆ ಬಂದಿರುವಂಥ ದೊಡ್ಡ ಕಾಯಿಲೆ ಏನು ಅಂತಂದ್ರೆ, ಅಪ್ಪ ಅಮ್ಮ ಏನಾದರೂ ಹೇಳೋದಕ್ಕೆ ಬಂದರೆ ನೀನೇನು ಹೇಳ್ಬೇಡ, ನನಗೆಲ್ಲ ಗೊತ್ತು, ನಿನಗೇನು ಗೊತ್ತು ಅಂತಂದರೆ ಇವ್ರು ಓದ್ಕೊಂಡಿರುವಂಥ ಓದೇ ಹೆಚ್ಚು, ಪುಸ್ತಕದ ಬದನೆಕಾಯಿ ಹೆಚ್ಚು, ತಂದೆ ತಾಯಿ ಇರುವಂಥ ಅನುಭವ ಏನಕ್ಕೆ ಕೆಲ್ಸಕ್ಕೆ ಬರೋದಿಲ್ಲ, ಮೂಲೆ ಗುಂಪಾಗ್ಬಿಡುತ್ತೆ. ಇದೆಲ್ಲ ನಾವು ಮಕ್ಕಳಿಗೆ ಕಲಿಸ್ಕೊಳ್ಬೇಕಾಗಿರುವಂಥದ್ದು. ದೊಡ್ಡವ್ರು ಮಾತನಾಡಬೇಕಾದ್ರೆ ಕೇಳುವಂಥದ್ದನ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗುತ್ತೆ. ಇದೇ ಅವ್ರಿಗೆ ಭೂಷಣ ಆಗುತ್ತೆ, ಶ್ರೇಯಸ್ಸಾಗುತ್ತೆ. ಯಾಕೆ ಅಂತಂದ್ರೆ ಎಲ್ಲಾ ವಿದ್ಯೆಗಳಿಗಿಂತಲೂ ಅನುಭವನೇ ಬಹಳ ಮುಖ್ಯ ಅಂತ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಯಾರಾದ್ರೂ ಮಕ್ಕಳು ಈ ವಿಡಿಯೋ ನೋಡ್ತಾ ಇದ್ರೆ ಅಪ್ಪ ಅಮ್ಮ ಗುರು ಹಿರಿಯರು ದೊಡ್ಡವ್ರು ಹೇಳುವಂತ ಮಾತನ್ನ ಕೇಳಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆಯ್ತಾ. ಒಂದು ಸಾರಿ ಕೇಳು. 2 ವ್ಯಸನಗಳು ಬರ್ತದೆ. ಇವು ನಿನ್ನ ಹತ್ತಿರ ಬರ್ದಲೇ ನೋಡ್ಕೋ. ಆ ವ್ಯಸನಗಳು ಕಾಮ ಮತ್ತು ಕ್ರೋಧ. ಕಾಮದಿಂದ ಅಂತಂದ್ರೆ, ಕಾಮ ಅಂತಂದ್ರೆ ತುಚ್ಛವಾಗಿರುವಂತ ಕಾಮ ಅಲ್ಲ, ಕೋರಿಕೆಯನ್ನು ಕಾಮ ಅಂತಾರೆ. ನಿಷ್ಕಾರಣವಾಗಿ ಬೇಟೆ ಆಗಬೇಕು ಅಂತ ಬುದ್ಧಿ ಬರುತ್ತೆ, ಜೂಜು ಆಡಬೇಕು ಅನ್ನುವಂಥ ಬುದ್ಧಿ ಬರುತ್ತೆ, ಹಗಲು ಹೊತ್ತು ನಿದ್ರೆ ಹೋಗ್ಬೇಕು ಅಂತ ರೂಢಿ ಬರುತ್ತೆ. ಪರದೂಷಣೆಯನ್ನು ಬೇರೆಯವ್ರ ಹತ್ರ ಕೂತ್ಕೊಂಡು ಕೇಳಬೇಕು ಅಂತ ಅನ್ಸುತ್ತೆ. ಹಗಲು ಹೊತ್ತಿನಲ್ಲಿ ಹಗಲೊತ್ತು ಅಂತ ನೋಡಿದರೆ ಸ್ತ್ರೀಯರೊಂದಿಗೆ ಸಂಭೋಗಿಸ್ಬೇಕು ಅಂತ ಅನ್ಸುತ್ತೆ, ಮದ್ಯ ಕುಡಿಬೇಕು ಅಂತ ಅನ್ಸುತ್ತೆ, ಹಗಲು ಹೊತ್ತು ನೃತ್ಯಗಳನ್ನು ನೋಡ್ಬೇಕು ಅಂತ ಅನ್ಸುತ್ತೆ, ಗೀತಗಳನ್ನು ಕೇಳಬೇಕು ಅಂತ ಅನ್ಸುತ್ತೆ. ಈ ವಿಷಯಕ್ಕೆ ನಂಗೆ ಎಷ್ಟು ಪಾಪ ಬಂದಿರುತ್ತೋ ಗೊತ್ತಿಲ್ಲ. ಹಗಲೊತ್ತೆ ಏನೋ ಡ್ಯಾನ್ಸ್ಗಳನ್ನ ನೋಡ್ತಾ ಇರ್ತೀನಿ, ಹಾಡಿನ ಪ್ರತಿದಿನ ಯಾವುದೋ ಒಂದು ಇದು ಅಂತಂದ್ರೆ ಇದನ್ನ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ನಾವು ಒಂದು ಪರೀಕ್ಷೆ ಮಾಡ್ಕೋಬೇಕು, ಒಂದು ಕೆಲಸ ಮಾಡ್ಬೇಕಾದ್ರೆ ಯಾವುದೋ ಒಂದು ನಾಟ್ಯನೋ ಇಲ್ಲಾಂದ್ರೆ ಹಾಡು ಕೇಳಿದೀವಿ ಅಂತಂದ್ರೆ ನಮ್ಮ ಮನಸ್ಸು ಆ ಕೆಲಸದಲ್ಲಿ ಅದೆಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅಂತ ನಾವು ಪರೀಕ್ಷೆ ಮಾಡ್ಕೊಬೇಕಾಗುತ್ತೆ. ನಮ್ಮ ತಾತನ ಬಹಳ ಕೋಪ ಬರ್ತಾ ಇತ್ತು. ನಮ್ಮ ತಂದೆಗೆ ರೇಡಿಯೋ ಆನ್ ಮಾಡಿದೀವಿ ಅಂದ್ರೆ ಬೆಳಗ್ಗೆ ಹೊತ್ತು ಅವ್ರ ಕೈಯಲ್ಲಿ ಏನಾದ್ರು ಇದ್ರೆ ಹೊಡಿತೀನಿ ನೋಡು ಅಂತ ಬಹಳ ಸರಿ ಇದು ಮಾಡ್ತಾ ಇತ್ತು. ಅವಾಗ ತಾತ ಹೇಳುವಂತ ಧರ್ಮ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಈ ತಾತ ಯಾಕಪ್ಪ ಈ ತರ ಆಡ್ತಾರೆ ಅಂತ ಬೈಕೊಂತ ಇದ್ರು. ಇದು ಅವರು ಏನೋ ಅವ್ರ ತಂದೆ ರಾಮಾಯಣ ಹೋಗ್ತಾ ಇದ್ರು, ನಮ್ಮ ಮುತ್ತಾತ. ಅದರಿಂದ ಈ ಧರ್ಮ ತಿಳಿದಂಥವ್ರು ನಮ್ಮ ತಾತ, ಅದಕ್ಕೋಸ್ಕರನೇ ಈ ತರ ಮಾಡ್ತಾ ಇದ್ರು ಅಂತ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಆಗ ಏನು ಕೇಳಬೇಕು ಅಂತ ಅನ್ಸುತ್ತೆ. ಹಾಗೆ ಕ್ರೋಧದಿಂದ ಚಾಡಿ ಹೇಳಬೇಕು ಅಂತ ಅನ್ಸುತ್ತೆ. ಸತ್ಪುರುಷರನ್ನು ನಿರ್ಬಂಧಿಸ್ಬೇಕು ಅಂತ ಅನ್ಸುತ್ತೆ. ಕಪಟದಿಂದ ಬೇರೆಯೊಬ್ಬರೊಬ್ಬರನ್ನ ಸಾಯಿಸ್ಬೇಕು ಅಂತ ಅನ್ಸುತ್ತೆ. ಇತರರ ವೃದ್ಧಿಯನ್ನು ನೋಡ್ಬಿಟ್ಟು ತಟ್ಕೊಳೋದಕ್ಕಾಗದಲೆ, ಸಹನೆ ಇಲ್ದಲೆ ಹೊಟ್ಟೆ ಕಿಚ್ಚು ಬರುತ್ತದೆ. ಇತರರ ಗುಣಗಳನ್ನು ದೋಷಗಳಾಗಿ ಹೇಳಬೇಕು ಅಂತ ಅನ್ಸುತ್ತೆ. ಇತರದ ಧನವನ್ನು ಅಪಹರಣ ಮಾಡಬೇಕು ಅಂತ ಅನ್ಸುತ್ತೆ. ಬೇರೆಯವರ ಮನಸ್ಸು ನೋವಾಗೋ ತರ ಮಾತನಾಡಬೇಕು ಅಂತ ಅನ್ಸುತ್ತೆ. ಒಂದು ಆಯುಧವನ್ನು ಇಟ್ಕೊಂಡು ಏನು ಆಕೆಯವ್ರನ್ನ ನಿಷ್ಕಾರಣವಾಗಿ ಶಿಕ್ಷಿಸಬೇಕು ಅಂತ ಅನ್ಸುತ್ತೆ. ಎಲ್ಲಾ ಗುಣಗಳು ನಾನು ಪರೀಕ್ಷೆ ಮಾಡ್ಕೋಬೇಕು, ನನ್ನಲ್ಲಿ ಎಷ್ಟಿದೆ. ಬೇರೆಯವ್ರ ಹತ್ರ ಕುತ್ಕೊಂಡು ನಾನು ಏನು ಬೇರೆಯವ್ರನ್ನ ಬೈಕೊಂತೀನ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿ. ಆ ಪಾಪವನ್ನೆಲ್ಲ ನಮ್ಗೆ ಯಾಕೆ? ನಮ್ಮದೇ ನಮ್ಮನ್ನು ನೋಡ್ಕೊಂಡ್ರೆ ಸಾಕಾಗಿರುತ್ತೆ. ಬಹಳ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಿ ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕು ಅಂತಂದ್ರೆ 24 ಗಂಟೆನೂ ಕಡಿಮೆ ಆಗ್ಬಿಡುತ್ತೆ. ಆತ್ಮಾನಾತ್ಮ ನೀನ ಉದ್ಧಾರಣ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ನಿನ್ನನ್ನು ನಾಶ ಮಾಡುವಂಥವ್ರು ಯಾರಿಲ್ಲ, ಉದ್ಧಾರ ಮಾಡುವಂಥವ್ರು ಯಾರಿಲ್ಲ. ನೀನೇ ನಿನ್ನ ನಾಶನ ನೀನೇ ಮಾಡ್ಕೊಂತೀಯ, ನಿನ್ನ ಏನೋ ಒಂದು ಉದ್ಧಾರ ನೀನೇ ಮಾಡ್ಕೊಂತೀಯ ಅಂತ ಹೇಳ್ತಾರೆ. ಮದ್ಯ ಕುಡಿಬೇಕು ಅಂತ ಅನ್ಸುತ್ತೆ. ಹಗಲೊತ್ತು ಅಂತಂದಲೇ ಸ್ತ್ರೀಯರೊಂದಿಗೆ ಸಂಭೋಗಿಸ್ಬೇಕು ಅಂತ ಅನ್ಸುತ್ತೆ. ಅಂತಂದ್ರೆ ಹಗಲು ಹೊತ್ತು ಸಂಭೋಗ ಪತಿ ಪತ್ನಿಯರು ಸಂಭೋಗ ಮಾಡಿದ್ರೆ ನರಕದಲ್ಲಿರುವಂತ ಒಂದು ಜೀವ ಭೂಮಿ ಮೇಲೆ ಬಂದು ಅದು ದುರ್ಮಾರ್ಗರಾಗುತ್ತೆ ಅಂತಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಇದರಿಂದ ತಿಳ್ಕೊಬೇಕಾಗುತ್ತೆ. ಹಗಲು ಹೊತ್ತು ನಿದ್ರೆ ಮಾಡಬಾರ್ದು ಅಂದ್ರೆ ಚಿಕ್ಕ ಮಕ್ಕಳಿಗೂ ಹಾಗೂ ಮತ್ತೆ ವೃದ್ಧರಿಗೂ ಅಂತಂದ್ರೆ ರೋಗಗ್ರಸ್ತರಿಗೆ ನಿದ್ರೆ ಮಾಡ್ಬೋದು. ಶಕ್ತಿ ಇದ್ದು ಹಗಲು ಹೊತ್ತು ಮಲ್ಕೋಬಾರ್ದು. ಇವಾಗ ಡಾಕ್ಟರ್ಸ್ ಕೂಡ ಹೇಳ್ತಾ ಇದ್ದಾರೆ ಹಗಲು ಹೊತ್ತು ತಿಂದ ತಕ್ಷಣ ಮಲ್ಕೋಬಾರ್ದು ಅಂತಂತಂದ್ರೆ ಈ ತರ ಎಷ್ಟು ನಮ್ಗೆ ಇದಾಗಿದೆ, ಕನೆಕ್ಟೇ ಆಗಿದೆ ಅಂತ. ಜೂಜಾಡೋದ್ರಿಂದ ನಮ್ಮ ಜೀವನ ಏನಾಗುತ್ತೆ,
ಬೇಟೆ ಆಡೋದ್ರಿಂದ ನಿಷ್ಕಾರಣವಾಗಿ ಪ್ರಕೃತಿಗೆ ಎಷ್ಟು ಇದಾಗತ್ತೆ. ಅಂದ್ರೆ ಒಂದು ಪ್ರಾಣಿ ಬಂದು ನಮ್ಗೆ ಹಿಂಸೆ ಕೊಡ್ತಾ ಇದೆ ಅಂತ ಪ್ರಜೆಗಳು ಹೇಳಿದ್ರೆ ಏನ್ ಮಾಡ್ಬೇಕು, ನಾವು ಬೇಟೆ ಆಡ್ಬೇಕು, ನಿಷ್ಕಾರಣವಾಗಿ ಬೇಟೆಯನ್ನು ಆಡ್ಕೊಡ್ದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಒಬ್ಬರ ಒಳ್ಳೆ ಗುಣವನ್ನು ಕೆಟ್ಟ ಗುಣದ ತರ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಈ ಕಡೆ ಮಾತನಾಡ್ತಾ ಇರುವಂತ ವ್ಯಕ್ತಿಯ ಮನಸ್ಸಿನಲ್ಲಿ ಅದೆಷ್ಟು ಹೊಟ್ಟೆ ಕಿಚ್ಚು ಅಸೂಯೆ ಇದೆ ಅಂತ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ನಂತರ ಬೇರೆಯವರ ಒಂದು ವೃದ್ಧಿಯನ್ನು ನೋಡಿದ್ರೆ ತಡ್ಕೊಳೋದಕ್ಕಾಗದೇ ಇರುವಂತ ತಡ್ಕೊಳಕ್ಕಾಗದಲೇ ಏನೇನೋ ಅಪವಾದಗಳು ಹಾಕ್ಬೇಕು ಅಂತ ಅನ್ಸುತ್ತೆ. ಹಾಗೂ ಬೇರೆಯವರ ಮನಸ್ಸು ನೋಯಿಸೋ ತರ ಮಾತನಾಡಬೇಕು ಅಂತ ಅನ್ಸುತ್ತೆ. ನಾವು ಪರೀಕ್ಷೆ ಮಾಡ್ಕೋಬೇಕು, ನೀವಾಗ್ಲಿ ನಾನಾಗ್ಲಿ ಮೊದಲು ನಾನು ಪರೀಕ್ಷೆ ಮಾಡ್ಕೋಬೇಕು, ಈ ಗುಣಗಳು ಇದಾವ ನನ್ನಲ್ಲಿ ಇದಾವ ಅಂತಂದ್ರೆ ಒಂದು ಏನೂ ಅಧಿಕಾರ ಇಲ್ಲದೆ ಇದ್ದಾಗ, ದುಡ್ಡು ಇಲ್ಲದೆ ಇದ್ದಾಗ ಸುಗುಣವೇ ಇರುತ್ತೆ. ಆದ್ರೆ ದುಡ್ಡು ಬಂದ ನಂತರ, ಅಧಿಕಾರ ಬಂದ ನಂತರ ನಾವು ಬದಲಾವಣೆ ಆಗ್ಬಾರ್ದು. ಹೇಗಿರುವಂಥವ್ರು ಹಾಗೆ ಇರಬೇಕು. ದುಡ್ಡು ಶಾಶ್ವತ ಅಲ್ಲ, ಅಧಿಕಾರವೂ ಶಾಶ್ವತ ಅಲ್ಲ. ನಮ್ಮ ಗುಣ ಮಾತ್ರನೇ, ನಮ್ಮ ಧರ್ಮನಿಷ್ಠತೆ ಮಾತ್ರನೇ ಶಾಶ್ವತ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಹಾಗೆ ರಾಮನಿಗೆ ಪುಷ್ಯಮಿ ನಕ್ಷತ್ರದಲ್ಲಿ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಯಾರು ಸುಖ ಬಂದಿದೆ ಅಂತಂತಂದು ಯಾರು ಶ್ರೀರಾಮಚಂದ್ರ ಪ್ರಭು ತಂದೆ ತಬ್ಕೊಂಡದ್ದಾಗಿರ್ಲಿ, ನಾಟ್ಯ ಮಾಡಿದ್ದಾಗ್ಲಿ, ಗಟ್ಟಿಯಾಗಿ ಕಿರ್ಚಿದ್ದಾಗ್ಲಿ ಏನು ಮಾಡಲಿಲ್ಲ. ಕೇಳಿದ್ರು ಹೌದಪ್ಪ ಮಾಡ್ತೀರಾ ಸರಿ ಅಂತಂತಂದ್ರು, ತಂದೆ ನಿಮ್ಮ ಆಜ್ಞೆ ಅಂತಂತಂದು ಹೋಗ್ಬಿಟ್ರು. ಇದಲ್ವಾ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಗುಣ ಅಂತಂದರೆ, ರಾಮಾಯಣ ಅಂತಂದ್ರೆ ನಮ್ಮಲ್ಲಿ ಯಾವ ಗುಣಗಳನ್ನು ಬೆಳೆಸ್ಕೋಬೇಕು, ನಮ್ಮಲ್ಲಿ ಯಾವ ಗುಣಗಳನ್ನು ತೆಗೆದು ಹಾಕಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳಿದೆ ಅಂತಂದ್ರೆ, ಮನುಷ್ಯ ಜನ್ಮ ಎಷ್ಟು ಅಂತಂದ್ರೆ ಈ ತರ ಗುಣಗಳು ಬರಬೇಕು ಅಂತಂದ್ರೆ ನಾವು ಸತ್ಪುರುಷರ ಒಂದು ಸಂಘವನ್ನು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ನಮ್ಗೆ ಒಂದು ಯಾವುದು ಗಿಳಿ ಕಥೆನೇ ಇದೆಯಲ್ಲ, ಬೇಟೆಗಾರನ ಮನೆಯಲ್ಲಿರುವಂಥದ್ದು, ಆಶ್ರಮದಲ್ಲಿರುವಂಥ ಗಿಳಿ ಒಂದು ಸಂಘದಿಂದ, ಆಶ್ರಮದಲ್ಲಿರುವಂಥ ಗಿಳಿ ಏನು ಮಾಡುತ್ತೆ, ಮುಂದೆ ಜೊತೆಲಿ ಹುಟ್ಟಿರುವಂಥದ್ದು ಬಂದು ಊಟ ಮಾಡಿ ಕೂತ್ಕೊಳ್ರಿ ಅನ್ನುತ್ತೆ. ಅದೇ ಬೇಟೆಗಾರನ ಹತ್ರ, ಒಂದು ಕಟುಕನ ಹತ್ರ ಇರುವಂಥ ಗಿಳಿ ಕಡೀರಿ, ಅವನ ಮೇಲೆ ದಾಳಿ ಮಾಡ್ರಿ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇಷ್ಟು ಒಳ್ಳೆ ಗುಣಗಳು ನಮ್ಗೆ ಬರಬೇಕು ಅಂತಂದ್ರೆ ಪ್ರಯತ್ನ ಪೂರ್ವಕವಾಗಿ ನಮಗೆ ಆ ಸತ್ಸಂಗಗಳು ಬೇಕಾಗುತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ಜೀವನ ಮುಕ್ತಿ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಅದಕ್ಕೋಸ್ಕರನೇ ಒಳ್ಳೆಯ ಜನರ ಒಂದು ಸಂಘದಿಂದ ಅಂತಂದ್ರೆ ಒಳ್ಳೆ ಬುದ್ಧಿ ಇರುವಂಥವರ ಸಂಘ ಇದು ಮಾಡಿದ್ರೆ ಅದರಿಂದ ನಮಗೆ ಯಾವುದನ್ನ ತ್ಯಜಿಸ್ಬೇಕು, ಯಾವುದನ್ನ ಇದು ಮಾಡಬೇಕು, ಈ ಸತ್ಸಂಗದಿಂದ ಏನಾಗುತ್ತೆ ನಮ್ಮ ಮುಕ್ತಿ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಸತ್ಸಂಗ ಅನ್ನುವಂಥದ್ದು, ಒಳ್ಳೆಯವರ ಒಂದು ಸಂಘ ಅನ್ನುವಂಥದ್ದು, ನಮ್ಮ ಜೀವನ ನಿರ್ಣಯ ಮಾಡುವಂಥದ್ದು ಒಳ್ಳೆ ಜನರ ಸಂಘ. ಒಳ್ಳೆಯವರಾಗಿದ್ರು ನಾವು ಕೆಟ್ಟವ್ರ ಸಂಘ ಮಾಡಿದೀವಿ ಅಂದ್ರೆ ನಮ್ಮ ಗುಣಗಳೆಲ್ಲವೂ ಪ್ರವಾಹದಲ್ಲಿ ಓಡ್ಕೊಂಡು ಹೋಗಿರುವಂತ ವಸ್ತುಗಳ ತರಹ ಆಗ್ಬಿಡುತ್ತೆ ಅಸಲು. ಅದಕ್ಕೋಸ್ಕರ ನಾವೆಲ್ಲರೂ ರಾಮನಾಮವನ್ನು ಹೇಳ್ತಾ ಹನುಮಂತರ ಸಂಘವನ್ನು ಮಾಡಿ ವಿಶ್ವಗುರು ಭಾರತವನ್ನು ವಿಶ್ವಗುರುವಾಗಿ ಮಾಡೋಣ ಅಂತಂದು ನಾನಿಲ್ಲಿ ಹೇಳ್ತಾ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.